ಪಿರಿಯಾಪಟ್ಟಣ ವರದಿ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬಾರಸೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಭಾವಜಾನ್ ಮತ್ತು ಉಪಾಧ್ಯಕ್ಷರಾಗಿ ಕೆಜೆ ಮಂಜುನಾಥ್ ಅವಿರೋಧವಾಗಿ ಆಯ್ಕೆ. ಆಡಳಿತ ಮಂಡಳಿಯ ಪ್ರತಿಸ್ಪರ್ಧಿಯಾಗಿ 2 ಸ್ಥಾನಕ್ಕೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ತಾಲೂಕು ಸಹಕಾರ ಇಲಾಖೆ ಅಧಿಕಾರಿಯವರು ಚುನಾವಣಾಧಿಕಾರಿಯಾಗಿ ಹಿತೇಂದ್ರರವರು ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿದ್ರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಭಾವಜಾನ್ ಮಾತನಾಡಿ, ಸಚಿವರಾದ ಕೆ ವೆಂಕಟೇಶ್ ರವರ ಸೂಚನೆ ಮೇರೆಗೆ ಸಂಘದ ನಿರ್ದೇಶಕರು ಒಮ್ಮತದಿಂದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇವರಿಗೆ ಚಿರಋಣಿಯಾಗಿರುತ್ತೇನೆ ಎಂದರು. ಯಾವುದೇ ಲೋಪದೋಷವಿಲ್ಲದೆ ಪ್ರಾಮಾಣಿಕವಾಗಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಇಪಿ ಲೋಕೇಶ್, ಎಸ್ಆರ್ ಮಹೇಂದ್ರ, ಬಸವರಾಜು, ಬಿಕೆ ಸಿದ್ದರಾಜೆ ಅರಸ್, ಟಿ ವೀರಭದ್ರ, ನಾಗೇಗೌಡ, ಅಮೃತೇಶ್, ಎಚ್ಕೆ ಶೋಭಾ, ಭಾಗ್ಯಮ್ಮ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಪ್ರತಿನಿಧಿ ಟಿ ಯತೀಶ್ ಬೆಟ್ಟದಪುರ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎನ್ ನಂದೀಶ್ ಹಾಗೂ ಗುಮಾಸ್ತರಾದ ಲೋಹಿತ್ ಇದ್ರು. ವರದಿ ಪ್ರಕಾಶ್, ಸಿಜೆ, ಕನಕ ಟಿವಿ, ಪಿರಿಯಾಪಟ್ಟಣ. ಇಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಾರಸೆ ಇದರ ನಮ್ಮ ಪಕ್ಷದ ಒಂದು ಒಳ ಒಪ್ಪಂದದಂತೆ ಮುಂದಿನ ಅವಧಿಗೆ ನಡೆದಿರ್ತಕ್ಕಂಥ ಒಂದು ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಸಹಕಾರ ಸಂಘದ ಸದಸ್ಯರು ಆಗಿರ್ತಕ್ಕಂಥ ಹಾಗೂ 3 ಬಾರಿ ಸಹ ಇವರು ಸದಸ್ಯರಾಗಿದ್ದರು. ಈ ಹಿಂದೆ ನಮ್ಮ ತಂದೆ ಇದ್ದಾಗಲೂ ಆಗಿದ್ರು, ನಂತರದಲ್ಲಿ ನಮ್ಮ ಜೊತೆ 2 ಸಲ ಸದಸ್ಯರಾಗಿರ್ತಾರೆ. ಹಾಗಾಗಿ ಇವರ ಒಂದು ಹಿರಿತನಕ್ಕೆ, ಇವರ ಒಂದು ಪಕ್ಷನಿಷ್ಠೆಗೆ ಹಾಗೂ ಇವರ ಗ್ರಾಮದ ಜೊತೆ ನಮ್ಮ ಪಕ್ಷದಲ್ಲಿ ಇವರ ಒಡನಾಟಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ಅದರಲ್ಲೂ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ಸಾಹೇಬರು ಹಾಗೂ ಅವ್ರ ಮಗ ಅವರು ಗ್ಯಾರಂಟಿ ಸಮಿತಿ ನಿತಿನ್ ಸರ್ ಅವರ ಒಂದು ಸೂಚನೆ ಮೇರೆಗೆ ನಮ್ಮೆಲ್ಲ ಸದಸ್ಯರುಗಳ ಒಂದು ಅಪೇಕ್ಷೆಯಂತೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಪಕ್ಷ ಅವರೇ ಸಾಕ್ಷಿ. ಹಾಗೂ ನಮ್ಮ ಪಕ್ಷದ ಒಂದು ಒಳ ಒಪ್ಪಂದಂತೆ ಮುಂದಿನ ಅವಧಿ ಅಂದರೆ ಏನು ಇನ್ನು 10 ತಿಂಗಳ ಅವಧಿಗೆ ಭಾವಜನ್ ಅವರ ಅಧ್ಯಕ್ಷರಾಗಿ ಹಾಗೂ ಅದೇ ರೀತಿ ಒಂದು ಪಕ್ಕದ ಗ್ರಾಮದವರು ಇದೇ ನಮ್ಮ ಸಹಕಾರ ಸಂಘದಲ್ಲಿ 2 ಬಾರಿ ಸದಸ್ಯರಾಗಿ ಮುಂದುವರೆದಿರ್ತಕ್ಕಂಥ ಶ್ರೀ ಮಂಜುನಾಥ್ ಅವರು ಸಹ ಉಪಾಧ್ಯಕ್ಷರಾಗಿ ನಮ್ಮ ಇವರೆಲ್ಲ ನಿರ್ದೇಶಕರು ಹಾಗೂ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಆಡಳಿತ ಮಂಡಳಿಯವರ ಒಂದು ಸಲಹೆಗೆ ಎಲ್ಲರೂ ಒಮ್ಮನಸ್ಸಿನಿಂದ ಇವತ್ತು ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವರು ಒಳ್ಳೆ ಕೆಲಸ ಕಾರ್ಯಗಳು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅನಿಸ್ತೀವಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಮ್ಮ ಸಹಕಾರ ಸಂಘದ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರದು ಚುನಾವಣೆ ನಡೀತು. ಹಾಗಾಗಿ ನಮ್ಮ ಸದಸ್ಯರುಗಳು ಎಲ್ಲರೂ ಒಮ್ಮತದಿಂದ ನನ್ನ ಆಯ್ಕೆ ಮಾಡಿರೋದಕ್ಕೆ ನಾನು ತುಂಬ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮೊದಲನೇದಾಗಿ ನಮ್ಮ ಮಂತ್ರಿಗಳು ಮತ್ತೆ ಅವರ ಮಗ, ಇದಕ್ಕೆಲ್ಲ ಕಾರಣ ವೆಂಕಟೇಶ್, ನಮ್ಮ ಮಂತ್ರಿಗಳು ವೆಂಕಟೇಶ್ ಅಣ್ಣ ಮತ್ತು ಅವ್ರ ಮಗ ನಿತಿನ್ ವೆಂಕಟೇಶ್ ಅವರು. ಇದಕ್ಕೆಲ್ಲ ನಾವು ಭಾಳಷ್ಟು ಚಿಕ್ಕ ಕೋಮನವ್ರು ನಾವು. ಇದಕ್ಕೆ ಅವರ ಅಭಿವೃದ್ಧಿ ಕೆಲಸನೇ ಇದಕ್ಕೆಲ್ಲ ಕಾರಣ. ಈ ಅಭಿವೃದ್ಧಿ ಕೆಲಸದಿಂದ ನಮ್ಮದು ಈ ಸೊಸೈಟಿಲಿ ಇರೋವಂಥದ್ದು ನಮ್ಮದು 2 ಓಟು. ಆ 2 ಓಟಲ್ಲಿ ನನ್ನ 1 ಬಾರಿ ಇಲ್ಲ ಅಂತ 3 ಬಾರಿ ಆಯ್ಕೆ ಮಾಡಿ ಜನರು ನನ್ನ ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡಿ ನನ್ನ ಇವತ್ತು ಅಧ್ಯಕ್ಷರು ಆಗಿ ಮಾಡೋದಕ್ಕೆ ಅವರೇ ಕಾರಣ. ನಾನು ಅವ್ರಿಗೆ ಮತ್ತೆ ನಮ್ಮ ಸದಸ್ಯರಿಗೆ, ನಮ್ಮ ಈ ಅಕ್ಕಪಕ್ಕ ಗ್ರಾಮದವ್ರಿಗೆ, ನಮ್ಮ ಮತದಾರಗಳಿಗೆ ಎಲ್ರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಬಾರಸೆ ಗ್ರಾಮಕ್ಕೆ ನಮ್ಮ ಸಹಕಾರ ಸಂಘಕ್ಕೆ ಈ ಜಾಗನ ದಾನಿಯಾಗಿ ಇವರು ಕೊಟ್ಟಿರುವಂಥದ್ದು. ಇದು ಪಟೇಲ್ ಬಲರಾಜ ಅರಸ್ ಅವರ ಮೊಮ್ಮಗ ಇವರು. ಇವರುಗಳು
ಇವ್ರ ಕುಟುಂಬದ್ದು ಹಳೆಯದು ಇದು ಜಾಗ ದಾನಿಯಾಗಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದ.